ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇವತ್ತಿನ ತರಗತಿಯಲ್ಲಿ ನಾನು 3ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಪುಲಿಗೆರೆ ಸೋಮನಾಥ ಅವರು ಬರೆದಿರ್ತಕ್ಕಂತಹ ಬಡವ ಬಲ್ಲಿದನಾಗನೆ ಅನ್ನುವಂತಹ ಒಂದು ಶತಕದ ಬಗ್ಗೆ ಅಥವಾ ಪದ್ಯ ಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ನೋಡಿ, ಈಗ ಇಲ್ಲಿ ಒಂದು ಶ್ರೇಷ್ಠತೆಯ ಬಗ್ಗೆ ಈ ಒಂದು ಶತಕ ಅಥವಾ ಈ ಪದ್ಯ ಭಾಗದಲ್ಲಿ ಒಂದು ಅನಾವರಣವನ್ನು ನಾವು ಗಮನಿಸ್ತಾ ಹೋಗ್ಬೋದು. ಮೊದಲಿಗೆ ಈ ಒಂದು ಪದ್ಯ ಭಾಗದಿಂದ ನಾವು ನೋಡಿ, ಬಡವ ಬಲ್ಲಿದನಾಗನೆ ಅನ್ನುವಂತಹ ಈ ಒಂದು ಪದ್ಯ ಭಾಗವನ್ನು ನಾನು 2 ಭಾಗಗಳನ್ನಾಗಿ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ಸುಲಲಿತವಾಗಿ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಈಗ ನಾವು ಹೇಗೆ ಬರಿಬೇಕು, ಅಥವಾ ಈಗ ಭಾವಾರ್ಥವನ್ನ ಕೇಳ್ತಾರೆ, ಆ ಸಂದರ್ಭದಲ್ಲಿ ಹೇಗ್ ಬರಿಬೇಕು, ಅಥವಾ 10 ಅಂಕದ ಪ್ರಶ್ನೆಗಳು ಬಂದಾಗ ಹೇಗ್ ಬರಿಬೇಕು, ಒಟ್ಟಾರೆಯಾಗಿ ಈ ಪದ್ಯ ಭಾಗದಿಂದ ನಿಮಗೆ 16 ಅಂಕಗಳಿಗೆ ಕೇಳ್ತಾರೆ ಪರೀಕ್ಷೆಯಲ್ಲಿ ಅಂತ ಹೇಳ್ತಾ ನೋಡಿ, ಈಗ ಶೀರ್ಷಿಕೆ ಏನಿದೆ, ಬಡವ ಬಲ್ಲಿದನಾಗನೆ ಅಂತ. ಅಂದ್ರೆ ಬಡತನದಲ್ಲಿ ಇರುವಂತಹ ಒಬ್ಬ ಬಡವ ಒಂದಲ್ಲ ಒಂದ್ ದಿವಸ ಅವನು ಭಾಗ್ಯವಂತನಾಗ್ತಾನೆ ಅನ್ನೋದನ್ನ ಆ ಒಂದು ಪದ್ಯದ ಶೀರ್ಷಿಕೆಯಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಸರ್, ನಾವು ಹೇಗೆ ಪ್ರಾರಂಭ ಮಾಡಬೇಕು ಪರೀಕ್ಷೆಯಲ್ಲಿ ಬರೀಬೇಕಾದಂತ ಸಂದರ್ಭದಲ್ಲಿ ಅಂತಂದ್ರೆ ನೋಡಿ, ಈಗ ನೀವು ಭಾವಾರ್ಥವನ್ನ ಬರೀತೀರಾ, ಆಗ ನಾನು ಇಲ್ಲಿ ಪದ್ಯ ಭಾಗಗಳನ್ನ ಓದ್ತಾ ಅದರ ಸಾಲುಗಳನ್ನ ವಿವರಣೆಯನ್ನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ, ಅದರ ತಾತ್ಪರ್ಯವನ್ನ. ಮೊದಲಿಗೆ ನೀವು ಹೇಗೆ ಈ ಭಾವಾರ್ಥವನ್ನ ಬರಿಬೇಕಾದ್ರೆ ಮೊದಲು 2 ಸಾಲು ಯಾವನ್ನ ಬರಿಬೇಕು ಅನ್ನೋದನ್ನ ನಾನು ತಿಳಿಸ್ತಾ ಹೋಗ್ತೀನಿ ನಿಮ್ಗೆ. ನೋಡಿ, ಈ ಪದ್ಯ ಭಾಗವನ್ನು ಅಥವಾ ಈ ಶತಕವನ್ನು ಅಂತಾನು ಕೇಳ್ಬೋದು, ಇಲ್ಲಿ ಪದ್ಯ ಭಾಗ ಅಂತಾನೆ ಇಟ್ಕೊಳ್ಳೋಣ, ತೊಂದರೆ ಇಲ್ಲ. ನೋಡಿ, ಈ ಪದ್ಯ ಭಾಗವನ್ನ ಪುಲಿಗೆರೆ ಸೋಮನಾಥ ಅವರು ಬರೆದಿರುವ ಸೋಮೇಶ್ವರ ಶತಕದಿಂದ ಆಯ್ದ ಪದ್ಯ ಭಾಗವಾದ ಬಡವ ಬಲ್ಲಿದನಾಗನೆ ಎಂಬ ಶತಕದಿಂದ ಅಥವಾ ಪದ್ಯದಿಂದ ಆರಿಸಲಾಗಿದೆ ಎನ್ನುವಂತಹ ಸಾಲನ್ನ ನಾವು ಪರೀಕ್ಷೆಯಲ್ಲಿ ಬರಿಬೇಕಾಗುತ್ತೆ. ಆ ನಂತರದಲ್ಲಿ ಯಾವ ರೀತಿ ಪ್ರಶ್ನೆಗಳು ಕೇಳ್ಬೋದು ಅನ್ನೋದನ್ನ ನೋಡೋದಾದ್ರೆ, ಒಟ್ಟಾರೆಯಾಗಿ ಪದ್ಯದಲ್ಲಿ ಗಮನಿಸೋದಾದ್ರೆ ಶ್ರೇಷ್ಠತೆ ಬಗ್ಗೆ ಪದ್ಯ ಹೇಳ್ತಾ ಹೋಗುತ್ತೆ. ಹಾಗೇನೆ ಭೂಷಣ ಯಾವುದು ಉತ್ತಮ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ. ಯಾವುದು ಶ್ರೇಷ್ಠ ಯಾವುದು ಉತ್ತಮ ಅನ್ನೋದ್ರ ಬಗ್ಗೆನೆ ಇಡೀ ಪದ್ಯದಲ್ಲಿ ಚರ್ಚೆ ಆಗ್ತಾ ಹೋಗುತ್ತೆ. ನೋಡಿ, ಪ್ರಶ್ನೆ ಈ ರೀತಿ ಕೇಳ್ಬೋದು. ನಾವು ಗಮನಿಸೋದಾದ್ರೆ, ಶ್ರೇಷ್ಠತೆಯನ್ನ ಕುರಿತಂತೆ ಪುಲಿಗೆರೆ ಸೋಮನಾಥನ ನಿಲುವುಗಳೇನು ಅನ್ನುವಂತಹ ನಿಲುವುಗಳೇನು ವಿವರಿಸಿ ಅಂತ ಪ್ರಶ್ನೆಯನ್ನ ಕೇಳ್ಬೋದು. ಹಾಗೇನೆ ಶ್ರೇಷ್ಠತೆ ಎಂಬುದು ಸೋಮೇಶ್ವರ ಶತಕದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಅಥವಾ ಹೇಗೆ ವ್ಯಕ್ತವಾಗಿದೆ ವಿವರಿಸಿ ಅಥವಾ ತಿಳಿಸಿ ಅಂತ ಹೇಳ್ತಾ ಹೋಗ್ಬೋದು. ಹಾಗಾದ್ರೆ ನಾವು ಒಟ್ಟಾರೆಯಾಗಿ ಈಗ ಒಂದೊಂದೇ ಈ ಪದ್ಯಗಳನ್ನ ಓದ್ತಾ ಅದರ ಭಾವಾರ್ಥವನ್ನು ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಈ ರೀತಿ ಪ್ರಶ್ನೆಗಳು ಕೇಳ್ತಾರೆ. ಹಾಗಾದ್ರೆ ನೋಡಿ, ಯಾರು ಉತ್ತಮ ಅಥವಾ ಯಾರು ಶ್ರೇಷ್ಠ ಅನ್ನುವಂಥ ಶ್ರೇಷ್ಠತೆಯ ಬಗ್ಗೆ ಈ ಒಂದು ಪದ್ಯ ಭಾಗದಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ಕವಿಯೇ ಸರ್ವರೋಳುತ್ತಮ, ಕವಿಯೇ ಸರ್ವರೋಳುತ್ತಮಂ, ಕನಕವೇ ಲೋಹಗಳೋಳ್ ಇಲ್ಲಿ ಕನಕವೇ ಲೋಹಗಳೋಳ್ ಶ್ರೇಷ್ಠ, ಜಾಹ್ನವಿಯೇ ತೀರ್ಥದೋಳ್ ಉನ್ನತಂ, ಗರತಿಯೇ ಶ್ರೀಜಾತಿಯೋಳ್ ಇಲ್ಲಿ ಇಲ್ಲೆಲ್ಲ ಒಂದ್ ಕಡೆ ವೆಗ್ಗಳಂ, ರವಿ ಮುಖ್ಯಂ ಗ್ರಹ ವರ್ಗದೋಳ್, ಅಲ್ಲಿ ಗೃಹ ಅಂತ ಇದೆ, ಅದು ತಪ್ಪು ಪ್ರಿಂಟ್ ಆಗಿರ್ತದೆ. ನೋಡಿ, ರವಿ ಮುಖ್ಯಂ ಗ್ರಹ ವರ್ಗದೋಳ್, ರಸದೋಳ್ ಶೃಂಗಾರವೇ ಬಲ್ಮೆ ಕೇಳ್, ಶಿವನೇ ದೇವರೋಳುತ್ತಮಂ, ಹರ ಹರ ಶ್ರೀ ಚೆನ್ನ ಸೋಮೇಶ್ವರ. ನೋಡಿ, ಎಷ್ಟು ಅದ್ಭುತವಾಗಿ ಪುಲಿಗೆರೆ ಸೋಮನಾಥ ಅವರು ಬರೆದಿರ್ತಕ್ಕಂಥದ್ದು. ಅವರ ಅಂಕಿತವನ್ನು ನಾವು ಗಮನಿಸಿದ್ರೆ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ನೆನಪೇ ಇಟ್ಕೊಳ್ಳಿ, ನೀವು ಭಾವಾರ್ಥವನ್ನ ಕೇಳಿದಂತ ಸಂದರ್ಭದಲ್ಲಿ ಈ ಪದ್ಯವನ್ನ ತುಂಬಾ ಸುಲಭವಾಗಿ ನೆನಪೇ ಇಟ್ಕೋಬಹುದು. ಕೊನೆ ಸಾಲುಗಳೇನಪ್ಪಾ ಅಂದ್ರೆ ಹರಹರ ಶ್ರೀ ಚೆನ್ನ ಸೋಮೇಶ್ವರ ಅಂತ ಇರ್ತದೆ ಅಂತಂದ್ರೆ, ಓ, ಇದು ಪುಲಿಗೆರೆ ಸೋಮನಾಥ ಅವರು ಬರೆದಿರ್ತಕ್ಕಂಥದ್ದು ಅಂತ ನಿಮ್ ತಲೆಯಲ್ಲಿ ಇಟ್ಕೋಬೇಕು. ಹಾಗೇನೆ ಇದು ಬಡವ ಬಲ್ಲಿದನಾಗನೆ ಅಂತಕ್ಕಂತಹದ್ದು ಅಂತ ನೆನಪೇ ಇಟ್ಕೊಂಡ್ರೆ ಆಯ್ತು. ಹಾಗೆ ಮುಂದುವರೆದಂತೆ ಇದರ ತಾತ್ಪರ್ಯ ಏನಾಗಾದ್ರೆ ನೋಡಿ, ಮನುಷ್ಯರಲ್ಲಿ ಕವಿಯೇ ಉತ್ತಮವಾದಂತಹ ವ್ಯಕ್ತಿ ಅಂತ.
ಮನುಷ್ಯರಲ್ಲಿ ಯಾರಾದ್ರೂ ಉತ್ತಮ ವ್ಯಕ್ತಿ ಇದ್ರೆ ಅವನು ಕವಿಯೇ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾವು ಮುಂದುವರೆದಂತೆ ನಾವಿಲ್ಲಿ ಗಮನಿಸೋದಾದ್ರೆ ಲೋಹಗಳಲ್ಲಿ ಚಿನ್ನವೇ ಶ್ರೇಷ್ಠ. ನೋಡಿ, ಕನಕ ಅಂದ್ರೆ ಚಿನ್ನ ಅಂತ. ಹಾಗಾಗಿ ಈ ಲೋಹಗಳಲ್ಲಿ ಚಿನ್ನವೇ ಉತ್ತಮವಾದದ್ದು ಅಂತಕ್ಕಂಥದ್ದು. ಹಾಗೇನೆ ಮುಂದುವರೆದಂತೆ ಜಾಹ್ನವಿ ಅಂತ ಇದೆ. ನೋಡಿ, ಜಾಹ್ನವಿ ಅಂತಂದ್ರೆ ನಾವು ಗಂಗೆ ಅಂತ ಕರಿತೀವಿ. ಹಾಗಾದ್ರೆ ಪವಿತ್ರ ಜಲಗಳಲ್ಲಿ ಗಂಗಾ ನದಿಯ ಜಲವೇ ಉತ್ತಮ. ಪವಿತ್ರ ಜಲಗಳಲ್ಲಿ ಗಂಗಾ ನದಿಯ ಜಲವೇ ಅಥವಾ ಗಂಗಾ ನದಿಯ ನೀರೇ ಉತ್ತಮ ಅನ್ನುವಂತಹ ಮಾತನ್ನ ಇಲ್ಲಿ ಪುಲಿಗೆರೆ ಸೋಮನಾಥ ಅವರು ಹೇಳ್ತಾ ಇರ್ತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮುಂದುವರೆದಂತೆ ನೋಡೋದಾದ್ರೆ ರವಿಯೇ ಮುಖ್ಯಂ ಗ್ರಹ ವರ್ಗದೋಳ್ ಅಂತಕ್ಕಂತಹ ಪದ ಇದೆಯಲ್ಲ, ಅಲ್ಲಿ ನಾವು ಗಮನಿಸ್ತಕ್ಕಂಥದ್ರಲ್ಲಿ ಗ್ರಹಗಳಲ್ಲಿ ಸೂರ್ಯನೇ ಉತ್ತಮ ಅನ್ನುವಂಥದ್ದು. ಗ್ರಹಗಳಲ್ಲಿ ಸೂರ್ಯನೇ ಉತ್ತಮ. ಹಾಗೇನೆ ಇಲ್ಲಿ ರಸಗಳೋಳ್ ಶೃಂಗಾರವೇ ಅಂತ ಇದೆಯಲ್ಲ, ಇಲ್ಲಿ ನಾವು ಗಮನಿಸೋದಾದ್ರೆ ಸುಮಾರು 9 ರಸಗಳಿವೆ. ಅದರಲ್ಲಿ ಬಹು ಮುಖ್ಯವಾಗಿರ್ತಕ್ಕಂತಹ ಶ್ರೇಷ್ಠತೆಯನ್ನ ಅಥವಾ ಉತ್ತಮವಾದಂತಹ ಒಂದು ರಸ ಯಾವ್ದಪ್ಪ ಅಂದ್ರೆ ರಸಗಳಲ್ಲಿ ಶೃಂಗಾರ ರಸವೇ ಉತ್ತಮ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಹಾಗೇನೆ ಇನ್ನು ಮುಂದುವರೆದಂತೆ ನಾವು ನೋಡೋದಾದ್ರೆ ಶಿವನೇ ದೇವರೊಳುತ್ತಮ ಅಂತಕ್ಕಂಥದ್ದು. ಇಲ್ಲಿ ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ ಶಿವನೇ ಎಲ್ಲೋ ಒಂದ್ ಕಡೆ ಆ ದೇವಾನುದೇವತೆಗಳಲ್ಲಿ ಶಿವನೇ ಶ್ರೇಷ್ಠ ಅಂತಕ್ಕಂತಹ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಪದ್ಯಗಳ ಸಾಲಿನಲ್ಲಿ ಏನ್ ಹೇಳ್ತಾ ಇದ್ರಪ್ಪ ಅಂತಂದ್ರೆ ಶ್ರೇಷ್ಠತೆಯನ್ನ ಕುರಿತು ಅಥವಾ ಶ್ರೇಷ್ಠತೆಯ ಬಗ್ಗೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಈ ಸಾಲುಗಳಲ್ಲಿ ಅಂತ ಹೇಳಿ, ಈಗ ಮುಂದುವರೆದಂತೆ ನಾವು ಗಮನಿಸೋದಾದ್ರೆ ನೋಡಿ, ಅಲ್ಲಿ ಪದ್ಯ 2 ಅಥವಾ 2ನೇ ಪಾರದಲ್ಲಿ ನಾವು ಗಮನಿಸೋದಾದ್ರೆ ನೋಡಿ, ಹಿತವಂ ತೋರುವ ಆತ್ಮ ಬಂಧು ಪೊರೆವಾತ ತಂದೆ ಇಲ್ಲಿ ಸಧರ್ಮದ ಸತಿಯೇ ಸರ್ವಕ್ಕೆ ಸಾಧನಂ ಕಲಿಸಿದಾತಂ ವರ್ಣ ಮಾತ್ರಂ ಗುರು ಶ್ರುತಿ ಮಾರ್ಗಂ ಬಿಡದಾತ ಸುವೃತಿ ಮಹಾ ಸದ್ವಿದ್ಯೆಯೇ ಪುಣ್ಯದಂ ಸುತನೇ ಸದ್ಗತಿ ಆತನೈ ಹರಹರ ಶ್ರೀ ಚೆನ್ನ ಸೋಮೇಶ್ವರ ಅಂತಕ್ಕಂತಹ ಸಾಲುಗಳನ್ನ ಗಮನಿಸೋದಾದ್ರೆ ನೋಡಿ, ನಮ್ಗೆ ಯಾರಾದ್ರೂ ಹಿತವನ್ನ, ನಮ್ಗೆ ಯಾರಾದ್ರೂ ಒಳ್ಳೇದನ್ನ ಬಯಸೋರು ಅಥವಾ ನಮಗೆ ಒಳ್ಳೆಯದನ್ನ ಮಾಡುವವನೇ ಇಲ್ಲಿ ಎಲ್ಲೋ ಒಂದ್ ಕಡೆ ನೆಂಟ ಅಥವಾ ಬಂಧು ಅಂತ ಕರಿತೀವಿ. ನಮಗೆ ಒಳ್ಳೇದನ್ನ ಮಾಡ್ತಕ್ಕಂಥವನು ಇಲ್ಲಿ ಬಂಧು, ಆಪತ್ತಿಗಾದವನೇ ಆಪತ್ ಬಾಂಧವ ಅಂತ ನಾವೇನ್ ಕರಿತೀವಿ. ಹಾಗೆ ಇಲ್ಲಿ ಒಳ್ಳೇದನ್ನ ಮಾಡ್ತಕ್ಕಂಥವನೇ ಇಲ್ಲಿ ನೆಂಟ ಅಥವಾ ಸಂಬಂಧಿಕ. ಹಾಗೇನೆ ಇನ್ನೊಂದ್ ಕಡೆ ಬಂಧು ಅಂತ ಕರಿತಾ ಇದ್ವಿ. ಇಲ್ಲಿ ಇನ್ನೊಂದ್ ಕಡೆ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ನಮ್ಮನ್ನ ಕಾಪಾಡ್ತಕ್ಕಂಥವ್ರು, ಪೊರೆವಾತಂ ಅಂದ್ರೆ ನಮ್ಮನ್ನ ಕಾಪಾಡ್ತಕ್ಕಂತಹ ತಂದೆ, ನಮ್ಮನ್ನ ಕಾಪಾಡ್ತಕ್ಕಂಥವನೇ ಅಥವಾ ನಮ್ಮ ಕಾಪಾಡುವವನೇ ಇಲ್ಲಿ ತಂದೆ. ತನ್ನನ್ನ ಅಥವಾ ನಮ್ಮನ್ನ ಕಾಪಾಡ್ತಕ್ಕಂಥವನೇ ತಂದೆ. ಹಾಗೇನೆ ಧರ್ಮ ಮಾರ್ಗದಲ್ಲಿ ನಡೆಯುವ ಹೆಂಡತಿಯೇ ಸಕಲ ಸುಖಕ್ಕೂ ಕಾರಣ ಅಂತಕ್ಕಂಥದ್ದು. ಧರ್ಮ ಅಂದ್ರೆ ನೋಡಿ, ಸಧರ್ಮ ಆ ಸತಿಯೇ ಸರ್ವಕ್ಕೆ ಸಾಧನಂ ಅಂತಕ್ಕಂತಹ ಸಾಲುಗಳನ್ನ ಗಮನಿಸೋದಾದ್ರೆ ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ಹೆಂಡತಿನೇ ಸಕಲ ಸುಖಕ್ಕೂ ಸಾಧನ ಅಥವಾ ಕಾರಣ ಅನ್ನುವಂತಹ ಮಾತನ್ನ ಕವಿಲಿ ಹೇಳ್ತಾ ಇದ್ದಾರೆ. ಯಾವುದು ಮುಖ್ಯ ಅಂತಕ್ಕಂಥದ್ದು. ಹಾಗೇನೆ ಇನ್ನೊಂದ್ ಕಡೆ ಒಂದಕ್ಷರವನ್ನ ನೋಡಿ, ಅಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಕಲಿಸಿದಾತಂ ವರ್ಣ ಮಾತ್ರಮಂ ಗುರು. ನೋಡಿ, ಒಂದಕ್ಷರವನ್ನ ಕಲಿಸಿದಂತಹವರನ್ನ ನಾವು ಗುರು ಅಂತ ಕರಿಬಹುದು. ನೋಡಿ, ಒಂದಕ್ಷರವನ್ನ ಕಲಿಸಿದವನೇ ಗುರು. ಹಾಗೇನೆ ವೇದ ಮಾರ್ಗವನ್ನ ಬಿಡದೆ ನಡೆಯುವವನೇ ಮುನಿ ಅಥವಾ ಋಷಿ. ವೇದ ಮಾರ್ಗವನ್ನ ಅನುಸರಿಸುವಂತಹವನೇ ಇಲ್ಲಿ ಋಷಿ ಅಂತ ನಾವು ಕರಿತಾ ಹೋಗ್ತಾ ಇದೀವಿ. ಹಾಗೇನೆ ಮುಂದುವರೆದಂತೆ ನಾವು ನೋಡೋದಾದ್ರೆ ನೋಡಿ, ಅಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಮಹಾ ಸದ್ವಿದ್ಯೆಯೇ ಪುಣ್ಯಂ, ಇಲ್ಲಿ ಪುಣ್ಯದಂ ಅಂತ ಒಂದು ಸಾಲನ್ನ ನಾವು ನೋಡೋದಾದ್ರೆ ನೋಡಿ, ಒಳ್ಳೆಯ ವಿದ್ಯೆಯೇ ಬ್ರಹ್ಮ ವಿದ್ಯೆ ಅಂತಕ್ಕಂಥದ್ದು.
ಇಲ್ಲಿ ಒಳ್ಳೆಯ ವಿದ್ಯೆಯೇ ಎಲ್ಲೊಂದ್ ಕಡೆ ಬ್ರಹ್ಮ ವಿದ್ಯೆ ಪುಣ್ಯವನ್ನ ಕೊಡುವಂತದ್ದು. ಒಳ್ಳೆಯ ವಿದ್ಯೆ ನಮಗೇನಪ್ಪಾ ಅಂದ್ರೆ ಪುಣ್ಯವನ್ನ ಕೊಡುತ್ತೆ ಅಂತಕ್ಕಂಥದ್ದು. ಹಾಗೇನೆ ಮಗನೇ ಸದ್ಗತಿಗೆ ಕಾರಣವಾಗುತ್ತಾನೆ. ಸದ್ಗತಿಯನ್ನ ಕೊಡ್ತಕ್ಕಂಥವನು ಇಲ್ಲಿ ಅಂದ್ರೆ ವಂಶದ ಕುಡಿ ಮಗನೇ ಅಂತಕ್ಕಂತಹದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಈ ಸಾಲುಗಳಲ್ಲಿ. ನೋಡಿ, ಇನ್ನು ಅದ್ಭುತವಾಗಿ ಮುಂದೆ 3ನೇ ಸಾಲನ್ನು ನಾವು ಗಮನಿಸೋದಾದ್ರೆ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಮಳೆಯೇ ಸರ್ವಜನಾಶ್ರಯಮಂ ಅಂತಕ್ಕಂಥದ್ದು. ಮಳೆಯೇ ಸರ್ವಜನಾಶ್ರಯಂ, ಶಿವನೇ ದೇವರ್ಕಳ್ಗೆ ಆತನಾಶ್ರಯಂ, ಬೆಳೆಯೇ ಸರ್ವರ ಜೀವನಂ, ಬಡವನೇ ಸರ್ವಂಗೆ ಸಾಧಾರಣಂ, ಬಳೆಯೇ ಸರ್ವ ವಿಭೂಷಣಕ್ಕೆ ಮೊದಲೈ, ಪುತ್ರೋತ್ಸವಂ ಸುಹುತ್ಸವಂ, ಕೇಳೆಯೇ ಸರ್ವರೊಳುತ್ತಮಂ, ಹರಹರ ಶ್ರೀ ಚೆನ್ನ ಸೋಮೇಶ್ವರ ಅಂತಕ್ಕಂತಹ ಸಾಲುಗಳನ್ನ ಗಮನಿಸೋದಾದ್ರೆ ನೋಡಿ, ಎಲ್ಲರಿಗೂ ಸರ್ವ ಜನರಿಗೂ ಸರ್ವರಿಗೂ ಆಶ್ರಯವನ್ನ ನೋಡಿ. ಮಳೆಯೇ ಇಲ್ಲಿ ಸರ್ವರಿಗೆ ಆಶ್ರಯ ಆಧಾರವಾಗಿದೆ. ಮಳೆಯನ್ನ ನಂಬಿ ನಾವು ಬದುಕನ್ನು ನಡೆಸ್ತಾ ಇದ್ದೀವಿ ಅಂತಕ್ಕಂಥದ್ದು. ಹಾಗೇನೆ ಎಲ್ಲಾ ದೇವತೆಗಳಿಗೂ ಶಿವನೇ ಆಶ್ರಯ ಆಗಿದ್ದಾನೆ. ಶಿವನೇ ಎಲ್ಲಾ ದೇವತೆಗಳು ಆಶ್ರಯ ಅಂತಕ್ಕಂಥದ್ದು. ಹಾಗೇನೆ ಎಲ್ಲರ ಜೀವನಕ್ಕೂ ಬೆಳೆಯೇ ಕಾರಣ ಅಂತಕ್ಕಂಥದ್ದು. ಹಾಗೇನೆ ಎಲ್ಲರಿಗೂ ಇಲ್ಲಿ ಎಲ್ಲಾ ಜನರಿಗೂ ಬಡವನೇ ಸುಲಭವಾಗಿ ಸಿಕ್ಕುವಂತಹ ಕೆಲಸದವನು. ಈ ಬಡವ ಇದನ್ನಲ್ಲ, ಎಲ್ಲರಿಗೂ ಸುಲಭವಾಗಿ ಸಿಗ್ತಕ್ಕಂತಹ ಒಬ್ಬ ಕೆಲಸದವನು ಅಂತಕ್ಕಂಥದ್ದು. ಹಾಗೆ ಮುಂದುವರೆದಂತೆ ನಾವು ಗಮನಿಸೋದಾದ್ರೆ ಒಡವೆಗಳಲ್ಲಿ ಬಳೆಯೇ ಮುಖ್ಯ. ನೋಡಿ, ಒಡವೆಗಳು ಇಲ್ಲಿ ಆಭರಣಗಳನ್ನ ಗಮನಿಸೋದಾದ್ರೆ ಇಲ್ಲಿ ಬಳೆಯೇ ಮುಖ್ಯ ಅಂತಕ್ಕಂಥದ್ದು. ಒಂದು ಸುಮಂಗಲೆಯ ಸಂಕೇತವೂ ಕೂಡ ಇದೆ. ಬಳೆ ಅಂದ್ರೆ ಬ್ಯಾಂಗಲ್. ಈ ಬ್ಯಾಂಗಲ್ ಎಲ್ರಿಗೂ ಕೂಡ ಇಲ್ಲಿ ಸರ್ವಭೂಷಣಕ್ಕೆ, ಇಲ್ಲಿ ಬಳೆಯೇ ಸರ್ವಭೂಷಣಕ್ಕೆ ಮೊದಲೈ ಅಂತಿದೆಯಲ್ಲ, ಈ ಬಳೆ ಅಂತಕ್ಕಂಥದ್ದು ಬಹುಮುಖ್ಯವಾದಂತಹ ಒಡವೆಗಳಲ್ಲಿ ಇಲ್ಲಿ ಮುಖ್ಯ ಪಾತ್ರವನ್ನ ವಹಿಸುತ್ತೆ ಅಂತಕ್ಕಂಥದ್ದು. ಹಾಗೇನೆ ಉತ್ಸವಗಳಲ್ಲಿ ಪುತ್ರೋತ್ಸವವೇ ಶ್ರೇಷ್ಠ. ಅಂದ್ರೆ ಇಲ್ಲಿ ಗಂಡು ಮಕ್ಕಳೇ ಇಲ್ಲಿ ಶ್ರೇಷ್ಠ ಅಂತಕ್ಕಂಥದನ್ನ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಆದ್ರೆ ಎಲ್ಲರಲ್ಲಿಯೂ ಕೂಡ ಅಥವಾ ಸರ್ವರಲ್ಲಿಯೂ ಸ್ನೇಹಿತತನವೇ ಇಲ್ಲಿ ಉತ್ತಮ ಅಥವಾ ಸ್ನೇಹಿತತನವೇ ಉತ್ತಮವಾದದ್ದು. ಅದಕ್ಕೆ ಕೆಳೆಯೇ ಇಲ್ಲಿ ನಾವು ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಕೆಳೆಯ ಅಥವಾ ಅಂತಂದ್ರೆ ಸ್ನೇಹಿತ ಅಂತ ಕರಿತೀವಿ. ಇಲ್ಲಿ ಕೇಳೆಯೇ ಸರ್ವರೋಳ್ ಉತ್ತಮಂ ಅಂದ್ರೆ ಸ್ನೇಹಿತನೇ ಎಲ್ಲರಿಗಿಂತ ಉತ್ತಮನು ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಸ್ನೇಹಿತನೇ ಉತ್ತಮನು ಅಥವಾ ಗೆಳೆತನವೇ ತುಂಬಾ ಶ್ರೇಷ್ಠವಾದದ್ದು ಅಂತಕ್ಕಂಥದ್ದನ್ನ ಈ ಸಾಲುಗಳಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಇದಿಷ್ಟು ಮೊದಲನೇ ಭಾಗದ ಸಾರಾಂಶವಾಗಿದೆ ಅಂತ ಹೇಳ್ತಾ, ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರಿಗೂ ತಿಳಿಸಿ. ಯಾಕೆಂತಂದ್ರೆ ನನ್ನ ತರಗತಿಯನ್ನ ಹೆಚ್ಚು ಕೇಳಿ ಕನ್ನಡದಲ್ಲಿ ಒಳ್ಳೆ ಅಂಕಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ಈಗ ನಿಮ್ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳಿ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೇನೆ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.